ಈಗ ಮೇಡಮ್ ಶೆಡ್ಯೂಲ್ ಕಾರ್ಯಾಚರಣೆ ಯಾವ ಡ್ರೆಜರ್ ಏನೋ ಕಾರ್ಯಾಚರಣೆ ಸಾಧ್ಯತೆ ಅಂತ ಹೇಳ್ತೀವಿ. ಈಗ ಜಸ್ಟ್ ಇವರಿಗೆ ಡ್ರೆಡ್ಜಿಂಗ್ ಮಾಡ್ತಾ ಇರೋರಿಗೆ ಮಾತಾಡಿದ್ದೀವಿ. ಅಲ್ಲಿ ಲೋ ಟೈಡ್ ಇರೋದ್ರಿಂದ ನೀರು ಇದು ಕಡಿಮೆ ಆಗ್ತಾ ಇರೋದ್ರಿಂದ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಆಗಲ್ಲ ಅಂತ ಅವರು ಮೂವ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಸೈಡಲ್ಲಿ ಏನು ರೋಡ್ ಸೈಡಲ್ಲಿ ಎಲ್ಲಿ ಅಂಗಡಿ ಇತ್ತು ಅಲ್ಲಿ JCB ಇಟ್ಕೊಂಡು ಸ್ವಲ್ಪ ಎಕ್ಸ್ಕವೇಷನ್ ಮಾಡ್ತಾ ಇದ್ದೀವಿ. ಅಲ್ಲಿ ಏನಾದರೂ ನಮಗೆ ಮಿಸ್ಸಿಂಗ್ ಪರ್ಸನ್ ಏನಾದರೂ ಭಾಗ ಅಥವಾ ಮೂಳೆ ಸಿಗ್ಬೋದಾ ಅಂತ ನೋಡ್ತಾ ಇದ್ದೀವಿ. ಸೊ ಅಲ್ಲಿ ಸಕ್ಸಸ್ಫುಲ್ ಆಗುತ್ತಾ ನೋಡೋಣ. ನಿನ್ನೆ ಒಂದು 2 ಬೋನ್ ನಮಗೆ ಸಿಕ್ಕಿದೆ. ಅದು ನಾವು DNA ಗೆ ಕಳಿಸಿದ್ದೀವಿ. ನಿನ್ನೆ ರಜೆ ಇತ್ತು, ಅವರು ತಗೊಂಡಿಲ್ಲ. ಸೊ ಇವತ್ತು ಬೆಳಗ್ಗೆ ಹೋಗಿದೆ. ಮೇ ಬಿ ಇವತ್ತು ಈವ್ನಿಂಗ್ ಸ್ವಲ್ಪ ಬೇಗ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಇವತ್ತು ಈವ್ನಿಂಗ್ ಅಥವಾ ನಾಳೆ ಒಳಗಡೆ ನಮಗೆ DNAದು ಸಿಗುತ್ತದೆ. ಅದು ಮೋಸ್ಟ್ಲಿ ಬೇರೆ ಕಡೆ ಸಿಕ್ಕಿರೋದ್ರಿಂದ, ಅರ್ಜುನ್ ಎಲ್ಲಿ ಸಿಕ್ಕಿದಾರೋ ಅಲ್ಲಿ ಇಲ್ಲದೆ ಬೇರೆ ಕಡೆ ಸಿಕ್ಕಿರೋದ್ರಿಂದ ಡಿಫ್ರೆಂಟ್ ಪರ್ಸೆಂಟ್ ಇರ್ಬೋದು ಅಂತ ಒಂದು ಹೋಪ್ ಇದೆ. ಲೇಟೆಸ್ಟ್ ಸಿ. ಮೇಡಮ್ ಈಗ ಲಾಸ್ಟ್ ಟೈಮ್ ಬಾಡಿ ಸಿಕ್ಕಿದ್ರಲ್ಲ ಲಾರಿ ಡ್ರೈವರ್ ಚಿನ್ನನ್ ಅನ್ನೋರ್ದು ಲೋವರ್ ಪಾರ್ಟ್ ಮಾತ್ರ ಸಿಕ್ಕಿತ್ತು, ಟ್ಯಾಂಕರ್ ಡ್ರೈವರ್. ಸೊ ಅವ್ರದ್ದು ಅಪ್ಪರ್ ಬಾಡಿ ಇಲ್ಲೆಲ್ಲ ಇರ್ಬೋದು ಅನ್ನೋಂಥ ಒಂದು ಪಾಸಿಬಿಲಿಟೀಸ್. ಸೊ ಈಗ ಆ ಥರ ಏನಾದ್ರು ಬೇರೆ ಇಲ್ಲ, ಅದೇ DNA ಬಂದರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ನಮ್ಮಲ್ಲಿ 2 ಮಿಸ್ಸಿಂಗ್ ಪರ್ಸನ್ ಇದ್ದಾರೆ ಆ್ಯಂಡ್ ಒಬ್ರದ್ದು ಹಾಫ್ ಬಾಡಿ ನಮಗೆ ಸಿಕ್ಕಿಲ್ಲ. ಅದು DNA ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಇವತ್ತು ಬೆಳಗ್ಗೆ ಕಳಿಸಿದ್ದಾರೆ SP ಅವರು. ಸೊ ಮೇ ಬಿ ಬೈ ಈವ್ನಿಂಗ್ ಆರ್ ಟುಮಾರೋ ಮಾರ್ನಿಂಗ್ ಒಳಗಡೆ ನಮ್ಗೆ ಗೊತ್ತಾಗುತ್ತೆ. ಡ್ರೆಸ್ಸಿಂಗ್ ಮಿಷನ್ ಕಾರ್ಯಾಚರಣೆ ಇಷ್ಟಕ್ಕೆ ಮುಗಿತು ಅಥವಾ ಮತ್ತೆ ಇಲ್ಲ, ಈಗ ಲೋ ಟೈಡ್ ಕಂಟಿನ್ಯೂಸ್ ಇರೋದು ನೆಕ್ಸ್ಟ್ 15 ಡೇಸ್ಗೆ ಕಡಿಮೆನೇ ಇರುತ್ತದೆ. ಸೊ ದೇರ್ ಸೇಯಿಂಗ್ ಸೇಫ್ ಇಲ್ಲ ಅಂತ ಮೂವ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಆಲ್ಸೋ ಅಗ್ರೀಡ್. ಈಗ ನಮಗೆ ಬೇರೆ ಥರ ಡ್ರೆಡ್ಜಿಂಗ್ ಚೆಕ್ ಮಾಡ್ತೀವಿ. ಮತ್ತು ಈಗ ಲೋ ಟೈಡ್ ಇರೋದ್ರಿಂದ ಆ ಮಧ್ಯ ಪೋರ್ಷನ್ ನಾವು ಸ್ವಲ್ಪ ಎಕ್ಸ್ಕವೇಟ್ ಮಾಡ್ಬೋದು. ಸೊ ಅದು ಕೂಡ ಅವ್ರದ್ದು ಸ್ಕೂಬಾ ಡೈವಿಂಗ್ ಟೀಮ್ ಅಲ್ಲೇ ಇದ್ದಾರೆ. ಸೊ ದಟ್ ಆಲ್ಸೋ ದೇ ಆರ್ ಟ್ರೈಯಿಂಗ್. ನಮಗೆ ಅಂದರೆ ಸರ್ಚಿಂಗ್ ಕಂಟಿನ್ಯೂ ಇರುತ್ತೆ ಸದ್ಯಕ್ಕೆ ಅಂದರೆ ಬೇರೆ ಸೈಡ್ ಕಂಟಿನ್ಯೂ ಮಾಡ್ತೇವೆ. ಈ ಡ್ರೆಡ್ಜಿಂಗ್ ಮಿಷಿನಲ್ಲಿ ನಿಲ್ಲಿಸ್ಲಿಕ್ಕೆ ಆಗಲ್ಲ ಅಂತ ಅವರು ಮೂವ್ ಮಾಡಿದ್ದಾರೆ. ಬಟ್ ಈಗೇನು ಮೇಡಮ್ ಅಂದರೆ ಅಲ್ಲಿ ಸಾಕಷ್ಟೆಲ್ಲ ಹುಡುಕಾಟ ಮಾಡಿದ್ದಾರೆ ಬಹುತೇಕ ಎಲ್ಲ ಕಡೆಯೂ. ಬಟ್ ಏನು ಅಷ್ಟೇನು ಸಿಗಲಿಲ್ಲ. ಈ ಲಾಸ್ಟ್ ಬೋನ್ ಸಿಕ್ಕಿತ್ತು. ಸೊ ನೆಕ್ಸ್ಟ್ ಮುಂದೆ ಏನು ಮೇಡಮ್ ಆ ಥರ ಈಗ ವೇಟ್ ಫಾರ್ ಅದೇ ಡೈವಿಂಗ್ ಈಗ ಮಾಡ್ತಾ ಇದ್ದಾರೆ. ಏನಾದರೂ ಸಿಗುತ್ತದ ನೋಡೋಣ. ದಟ್ ಈಸ್ ಒನ್ ಆಪರ್ಚುನಿಟಿ. ಸೆಕೆಂಡ್, ಈ DNAದು ಮ್ಯಾಚ್ ಆಗುತ್ತಾ ಅಂತ ಇಲ್ಲ ಅಂತ ನೋಡಬೇಕು. ಸೊ ಅದು 2 ನಮಗೆ ಕ್ಲಾರಿಟಿ ಸಿಕ್ಕಿದ ಮೇಲೆ ವಿ ವಿಲ್ ಸಿ ಫರ್ದರ್ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಈಗ ಅಲ್ಲಿ ಹಿಟಾಚಿ ವರ್ಕ್ ಮಾಡ್ತಾ ಇರೋದು ಅವ್ರದ್ದೇ, ಅದು ನಮ್ಮ NH ಅವರಿಂದ ಮಾಡ್ತಾ ಇದ್ದಾರೆ. ಅಂದರೆ ಹೋಟೆಲ್ ಮನೆ ಇದ್ದಲ್ಲಿ ಆ ಕಡೆ ನೋಡ್ತಾ ಇದ್ದಾರೆ. ಸೊ ದಟ್ ಅಲ್ಲಿ ಏನಾದರೂ ಅಲ್ಲಿ ಮನೆ ಬಿದ್ದು ಅಲ್ಲೇ ಯಾರಾದರೂ ಇದ್ದರೆ, ಬಿಕಾಸ್ ನೀವು ನಿಮಗೆ ನೆನಪಿದೆ ಅಂದರೆ ಅಲ್ಲಿ ಸಾಕಷ್ಟು ಮನೆ ಇತ್ತು ಫಸ್ಟ್ ಇನಿಷಿಯಲಿ. ಸೊ ಅದು ನಾವೆಲ್ಲ ರಿಮೂವ್ ಮಾಡಿದ್ದೀವಿ. ಇನ್ನೂ ಕೂಡ ಸ್ವಲ್ಪ ಸೈಡಲ್ಲಿ ನೋಡೋಣ ಇರ್ಬೋದು ಅಂತ ಚೆಕ್ ಮಾಡ್ತಾ ಇದ್ದೀವಿ.